ವೀಕ್ಷಕರೇ, ನೀವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡೋದಕ್ಕೆ ತುಂಬಾ ಕಷ್ಟಪಡುವಂತಹ ಕೆಲಸಗಳನ್ನೇನು ಮಾಡಬೇಕಾಗಿಲ್ಲ. ಜಸ್ಟ್ ನೀವು ಕೂತ್ಕೊಂಡಿದ್ರೆ ಸಾಕು, ನಿಮ್ಮ ಹೆಸರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗುತ್ತೆ. ಬರೀ ಕೂರೋದ್ರಲ್ಲಿ ಮಾತ್ರ ಅಲ್ಲ, ಮಲಗೋದ್ರಲ್ಲಿ, ಸ್ನಾನ ಮಾಡೋದ್ರಲ್ಲಿ, ಗೇಮ್ ಆಡೋದ್ರಲ್ಲಿ, ತಿನ್ನೋದ್ರಲ್ಲಿ, ಈ ರೀತಿ ಇಂತಹ ಸಾಧಾರಣ ಕೆಲಸಗಳಲ್ಲೂ ಕೂಡ ನೀವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಬಹುದು. ಆದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗೆ ಅಂತೀರಾ? ಇಲ್ಲಿದೆ ನೋಡಿ. ನಂಬರ್ 1, ಅಲೆಸಾಂಡ್ರೋ ಫ್ರೆಗೋಸೋ. ಈತ ನ್ಯೂಯಾರ್ಕ್ ನಲ್ಲಿ 2016 ಏಪ್ರಿಲ್ 12ನೇ ತಾರೀಕಿಂದ ಸತತವಾಗಿ 94 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತು ಟಿವಿಯನ್ನ ವೀಕ್ಷಣೆ ಮಾಡಿ ರೆಕಾರ್ಡ್ ಅನ್ನು ಮಾಡಿದ್ದಾನೆ. ಮತ್ತೆ 94 ಗಂಟೆಗಳ ಕಾಲ ಆತ ಆ ಜಾಗವನ್ನು ಬಿಟ್ಟು ಕದಲೋ ಹಾಗಿಲ್ಲ. ಆತನ ಊಟ, ತಿಂಡಿ, ಶೌಚಾಲಯ ಎಲ್ಲವೂ ಕೂಡ ಅಲ್ಲೇ. ಅದಕ್ಕೆ ಬೇಕಾಗುವ ಕ್ರಮಗಳನ್ನ ಕೈಗೊಂಡು ಆತ ಈ ಒಂದು ರೆಕಾರ್ಡ್ ಅನ್ನ ಸಾಧಿಸಿದ್ದ. ನಂಬರ್ 2, ಓಕಾನ್ ಕಾಯಾ. ಈ ಪುಣ್ಯಾತ್ಮ ಸತತವಾಗಿ 135 ಗಂಟೆಗಳ ಕಾಲ ಗೇಮ್ ಅನ್ನ ಆಡುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಈತ ಆಸ್ಟ್ರೇಲಿಯಾ ಸಿಟಿಸನ್. ಈತ ಕಾಲ್ ಆಫ್ ಡ್ಯೂಟಿ ಬ್ಲಾಕ್ ಆಪ್ಸ್ 2 ಗೇಮ್ ಅನ್ನ 135 ಗಂಟೆಗಳ ಕಾಲ ಆಡಿದ್ದಾನೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಗಂಟೆಗಳ ಕಾಲ ಗೇಮ್ ಅನ್ನ ಆಡಿದ ದಾಖಲೆ ಈತನ ಹೆಸರಲ್ಲಿದೆ. ನಂಬರ್ 3, ಎಗ್ ಕ್ರಾಕರ್ ರೋಸ್ ಮೆಕುರ್ಡಿ. ಈತ ಒಂದು ರೆಸ್ಟೋರೆಂಟ್ ನ ಓನರ್. ಆದರೆ ಸಾಧಾರಣವಾದ ರೆಸ್ಟೋರೆಂಟ್ ಓನರ್ ಅಲ್ಲ. ಒಬ್ಬ ಮನುಷ್ಯ 1 ನಿಮಿಷದಲ್ಲಿ ಎಷ್ಟು ಮೊಟ್ಟೆಗಳನ್ನ ಹೊಡಿಬಹುದೇಳಿ? 5, 10, 15. ಈತ ಕೇವಲ 1 ನಿಮಿಷದಲ್ಲಿ ಒಂದೇ ಕೈಯಲ್ಲಿ 32 ಮೊಟ್ಟೆಗಳನ್ನ ಕ್ರ್ಯಾಕ್ ಮಾಡಿದ್ದಾನೆ. ಹೊಡೆಯೋದಂದ್ರೆ ಸುಮ್ಮನೆ ಹೊಡೆದಾಕದಲ್ಲ, ಮೊಟ್ಟೆಯ ಒಳಗಿರುವ ಅಂಶವನ್ನ ನೀಟಾಗಿ ಗ್ಲಾಸಲ್ಲಿ ಶೇಖರಣೆ ಕೂಡ ಮಾಡಬೇಕು. ಆ ಕೆಲಸವನ್ನ ಈತ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ನಂಬರ್ 4, ಲೆಟ್ಸ್ ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್ ಮಾಡೋದು ಕೂಡ ಒಂದು ರೆಕಾರ್ಡ್ ಅಂತ ಕನ್ಫ್ಯೂಸ್ ಆಗಬೇಡಿ. ಅಮೆರಿಕಾದಲ್ಲಿ ಮ್ಯಾಥ್ಯೂ ರೋಸನ್ ಅಂಡ್ ಜಾಯ್ ಎಕರ್ಮನ್, ಈ ಇಬ್ರು ವ್ಯಕ್ತಿಗಳು ಹ್ಯಾಂಡ್ ಶೇಕ್ ಮಾಡುವ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಹ್ಯಾಂಡ್ ಶೇಕ್ ಮಾಡಿರೋದು ಬರೋಬ್ಬರಿ ಸತತವಾಗಿ 15 ಗಂಟೆ 30 ನಿಮಿಷಗಳ ಕಾಲ ಹ್ಯಾಂಡ್ ಶೇಕ್ ಅನ್ನ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ದಾಖಲಿಸಿದ್ದಾರೆ. ನಂಬರ್ 5, ವೀಕ್ಷಕರೇ, ಒಬ್ಬ ಮನುಷ್ಯ ಸ್ನಾನ ಮಾಡೋದಕ್ಕೆ ಎಷ್ಟು ಸಮಯನ ತೆಗೆದುಕೊಳ್ತಾನೆ? ಕೆಲವರು ಅರ್ಧ ಗಂಟೆ ತಗೊಂತಾರೆ, ಇನ್ನು ಕೆಲವರು 1 ಗಂಟೆ ಮಾಡ್ತಾರೆ. ಇನ್ನು ತುಂಬಾ ಅರ್ಜೆಂಟ್ ಇತ್ತು, ನಾನು ಬೇಗ ಸ್ನಾನ ಮಾಡಬೇಕು ಅಂತ ಕೆಲವರು ಮಾಡಿದ್ರೆ 5 ರಿಂದ 10 ನಿಮಿಷ ತಗೋಬಹುದು. ಆದ್ರೆ ದಕ್ಷಿಣ್ ಚೌಧರಿ ಅನ್ನೋ ಈ ಹುಡುಗ ಕೇವಲ 33.18 ಸೆಕೆಂಡ್ಗಳಲ್ಲಿ ಸ್ನಾನವನ್ನ ಮುಗಿಸಿ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ದಾನೆ. ಈ ಪ್ರಪಂಚದಲ್ಲಿ ತುಂಬಾ ವೇಗವಾಗಿ ಸ್ನಾನವನ್ನ ಮುಗಿಸುವ ಏಕೈಕ ಹುಡುಗ ಈತನೇ. ನಂಬರ್ 6, ನೀವು ಏಕಕಾಲಕ್ಕೆ ಎಷ್ಟು ಟಿ ಶರ್ಟ್ ಅನ್ನ ಹಾಕಬಹುದು? ನಾವೆಲ್ಲ ತುಂಬಾ ಚಳಿ ಇದ್ರೆ ಅಮ್ಮಮ್ಮ ಅಂದ್ರೆ ಎಷ್ಟು ಬಟ್ಟೆನ ಹಾಕ್ತಿವಿ? ಒಂದು ಟಿ ಶರ್ಟ್, ಒಂದು ಶರ್ಟ್ ಅಥವಾ ಒಂದು ಸ್ವೆಟರ್, ಈ ರೀತಿ ಒಂದು 3-4 ಬಟ್ಟೆಗಳನ್ನ ಒಂದರ ಮೇಲೊಂದು ಹಾಕಬಹುದು. ಆದ್ರೆ 2011 ಡಿಸೆಂಬರ್ನಲ್ಲಿ ಕೊಲಂಬೋದಲ್ಲಿ ಸನತ್ ಭಂಡಾರ ಅನ್ನೋ ಒಬ್ಬ ವ್ಯಕ್ತಿ 257 ಟಿ ಶರ್ಟ್ಗಳನ್ನ ಒಂದೇ ಬಾರಿ ಹಾಕಿದ್ದ. ಅಂದ್ರೆ ಅಲ್ಲಿ ಅಷ್ಟು ಚಳಿ ಇದೆ ಅಂತ ಅಲ್ಲ, ಆತ ರೆಕಾರ್ಡ್ ಮಾಡೋದಕ್ಕೋಸ್ಕರನೇ ಈ ಒಂದು ಕೆಲಸ ಮಾಡಿದ. ಇದಕ್ಕೆ ಯಾವುದೇ ರೀತಿಯ ಕಾಲಾವಕಾಶ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಟಿ ಶರ್ಟ್ನ ನೀವು ಹಾಕೋಬಹುದು. ಆದ್ರೆ ಇದುವರೆಗೂ ಈ ಒಂದು ರೆಕಾರ್ಡ್ ಇರೋದು ಈತನ ಹೆಸರಲ್ಲೇ. 257 ಟಿ ಶರ್ಟ್ನ ಒಂದರ ಮೇಲೊಂದು ಹಾಕಿ ರೆಕಾರ್ಡ್ ಮಾಡಿದ್ದಾನೆ. ನಂಬರ್ 7, ವರ್ಲ್ಡ್ ಬಿಗ್ಗೆಸ್ಟ್ ರೋಟಿ. ಪ್ರಪಂಚದ ಅತಿ ದೊಡ್ಡ ರೋಟಿಯನ್ನು ತಯಾರಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರೋದು ನಮ್ಮ ಭಾರತ ದೇಶನೇ. ಗುಜರಾತ್ನ ಜಾಮ್ನಗರದಲ್ಲಿರುವ ಶ್ರೀ ಜಲಾರಾಮ್ ಟೆಂಪಲ್ ಕಮ್ಯುನಿಟಿ, ಇವರೆಲ್ಲರೂ ಸೇರಿ ಈ ಪ್ರಪಂಚದ ಅತಿ ದೊಡ್ಡ ರೋಟಿಯನ್ನ ತಯಾರು ಮಾಡಿದ್ರು. ಅದರ ತೂಕ ಬರೋಬ್ಬರಿ 145 kg. ನಂಬರ್ 8, ಹೈಯೆಸ್ಟ್ ಸ್ಪೀಡ್ ಟೈಪಿಂಗ್ ರೆಕಾರ್ಡ್. ಆದ್ರೆ ಕೈಯಲ್ಲ, ನಾಲಿಗೆಯಲ್ಲಿ. ಈ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡಿರೋದು ಖುರ್ಷಿದ್ ಹುಸೇನ್. ಈತ ತನ್ನ ನಾಲಿಗೆಯಿಂದ ಕೇವಲ 47 ಸೆಕೆಂಡ್ನಲ್ಲಿ 103 ಅಕ್ಷರಗಳನ್ನ ಟೈಪ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾನೆ. ನಂಬರ್ 9, ಲಾಂಗೆಸ್ಟ್ ಸಿಂಗಲ್ ಡ್ಯಾನ್ಸ್ ಮ್ಯಾರಥಾನ್. ಕಲಾಮಂಡಲಂ ಹೇಮಲತಾ. ಈಕೆ ಕೇರಳ ರಾಜ್ಯಕ್ಕೆ ಸೇರಿದವಳು. ಬರೋಬ್ಬರಿ 123 ಗಂಟೆ 15 ನಿಮಿಷಗಳ ಕಾಲ ಸತತವಾಗಿ ನೃತ್ಯವನ್ನ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ದಾಖಲಿಸಿದ್ದಾಳೆ. ನಂಬರ್ 10, ದಿ ವರ್ಲ್ಡ್ ಬಿಗ್ಗೆಸ್ಟ್ ಬಿರಿಯಾನಿ. 2008ರಲ್ಲಿ ಕೊಹಿನೂರು ಫುಡ್ ಲಿಮಿಟೆಡ್ ದೆಹಲಿಯಲ್ಲಿ 60 ಜನ ಅಡಿಗೆ ಭಟ್ಟರು ಸೇರಿ 12,000 kg ಅಕ್ಕಿ ಮತ್ತೆ ತರಕಾರಿಯನ್ನ ಸೇರಿಸಿ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಮತ್ತೆ ಅತಿ ತೂಕದ ವೆಜ್ ಬಿರಿಯಾನಿಯನ್ನ ತಯಾರು ಮಾಡಿದ್ರು. ಇದು ಕೂಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರಿದೆ. ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಚಿಕ್ಕ ಮಾಹಿತಿಗಳು. ನಮಸ್ಕಾರ.